ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಯಂ ಸುಖಮಜಮನಪಾಯಂ ಮುಕ್ತಿಪಾಯಂ ವಿಮಾಯ ಗ್ರಹಜಮಹಮಮೇಜಂ ಧ್ಯೇಯಮಾಮ್ನಾಜಗೇಜಂ ಸದಜಮಸದಚೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಭಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ತೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुद्ध्वान्तविध्वंसन विचक्षणः जयतीर्थाख्यतरनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरि व्यासतीर्थगुरुर्भूयादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम्. ಈಗ 4ನೇ ಸರ್ಗದಲ್ಲಿ 6ನೇ ಶ್ಲೋಕ ಆಗ್ಬೇಕಿದೆ. ಸುರೂಪೀಣಾಂ ಚ ಗೋಪೀನಾಂ ಮಂಡಲೆ ಭಗವಾನ್ ಸ್ವಯಂ ನನರ್ತ ವೇಣುನಾ ಗಾಯನ್ ರಾಸಕ್ರೀಡಾ ಮಹೋತ್ಸವೇ. ರಾಸಕ್ರೀಡಾ ಮಹೋತ್ಸವೇ, ಭಗವಂತ ಗೋಪಿಕಾಸ್ತ್ರೀಯರ ಜೊತೆಗೆ ರಾಸಕ್ರೀಡೆಯನ್ನ ಆಡ್ತಾರೆ. ಈ ರಾಸಕ್ರೀಡೆ ಅನ್ನೋದು ಒಂದು ದೊಡ್ಡ ಉತ್ಸವ. ಯಾಕೆ ಅಂದ್ರೆ ಸ್ವರೂಪೀಣಾಂಶ ಗೋಪೀನ, ಸುತ್ತಲೂ ಗೋಪಿಕಾಸ್ತ್ರೀಯರು, ಮಧ್ಯಕ್ಕೆ ಕೃಷ್ಣ. ಅದನ್ನ ಭಾಗವತಲ್ಲಿ ಸುಂದರವಾಗಿ ವರ್ಣಿಸ್ತಾರೆ. ಮುಂದೆ ಇದು ವಿಶೇಷ ವಿಚಾರವಾಗಿ ಕೊಟ್ಟಿದ್ದಾರೆ. ಸ್ವಯಂ ಭಗವಾನ್, ವಸ್ತುತಃ ಭಗವಂತನಿಗೆ ಇದು ಅಪೇಕ್ಷೆ ಇಲ್ಲ. ಯಾಕೆ ಅವರೇ ಭಗವಂತ. ಭಗವಂತ ಅನ್ನೋದ್ರಲ್ಲಿ ಏನ್ ಅಡಕಾಗಿದೆ? ಐಶ್ವರ್ಯ, ಯಶಸ್ಸು, ಸಂಪತ್ತು ಎಲ್ಲ ಇದೆ ಅವರ ಹತ್ರ. ಇಷ್ಟೆಲ್ಲ ಇತ್ತು, ಅವನು ರಾಸಕ್ರೀಡೆ ಆಡ್ಲಿಕ್ಕೆ ಯಾಕೆ ಬಯಸ್ತಾರೆ? ಆದ್ರೂ ಅವ್ರಿಗೆ ಅನುಗ್ರಹ ಮಾಡ್ಲಿಕ್ಕೋಸ್ಕರ ಹಾಗೆ ಮಾಡಿದ್ದಷ್ಟೇ. ಇದನ್ನ ಇಲ್ಲಿ ತಿಳ್ಕೊಳ್ಬೇಕು. ಗೋಪೀನಾಂ ಮಂಡಲೆ ಭಗವಾನ್ ಸ್ವಯಂ, ಗೋಪಿಕಾ ಸ್ತ್ರೀಯರ ಒಂದು ಗುಂಪಿನ ಮಧ್ಯದಲ್ಲಿ ಹಾಡ್ತಾ, ಅದು ಹಾಡೋದು ಅಂತಂದ್ರೆ ಏನರ್ಥ? ತಾನು ಬಾಯಿಂದ ಹಾಡಿದ್ದಲ್ಲ, ವೇಣುನ ಗಾಯನ್, ಕೊಳಲ ಮುಖಾಂತರ ಹಾಡಿತ್ತು ಅಂತ. ಅದನ್ನ ಕೊಳಲ ನಾದವನ್ನ ಮಾಡ್ತಾ ನನ್ನರ್ಥ ಭಗವಂತ ಗೋಪಿಕಾಸ್ತ್ರೀಯರ ಮಧ್ಯದಲ್ಲಿ ಕುಣಿತಾ ಇದ್ದಾರೆ. ಈ ಟಿಪ್ಪಣಿಯ ವಿಚಾರಕ್ಕೆ ಹೋಗೋಣ. ಭಗವಾನ್ ಅನ್ನೋ ಶಬ್ದಕ್ಕೆ ಅರ್ಥ ಬರೆದು ಷಡ್ಗುಣ ಸಂಪನ್ನ ಅಂತ ಅರ್ಥ. ಹಾಗೆ ತಿಳಿಸಿದ 6 ಗುಣಗಳು ಆ ಭಗವಂತನಲ್ಲಿ ಇದೆ ಪೂರ್ಣವಾಗಿ. ಅದು ಯಾರಿಂದಲೂ ಬಂದಿದ್ದಲ್ಲ, ಅನುಗ್ರಹದಿಂದ, ನೈಸರ್ಗಿಕ ಅಂತ ಹೇಳ್ತಾರೆ. ಅವನು ಯಾವತ್ತಿನಿಂದನೋ ಅವತ್ತಿನಿಂದಲೇ ಅವನಲ್ಲಿ ಷಡ್ಗುಣಗಳು ಸೇರಿವೆ. ಆದ್ರಿಂದ ಗೋಪಿಕಾಸ್ತ್ರೀಯರು ಇದ್ದಿದ್ರಿಂದ ಅವ್ರಿಗೇನೋ ಒಂದು ವಿಶಿಷ್ಟವಾದ ಸಂಪತ್ ಬಂತು ಅಂತ ಏನಿಲ್ಲ. ಅವ್ರ ಇಲ್ದೇನೂ ಕೂಡ ಅವನಲ್ಲಿ ಸಹಜವಾಗೇ ಇದೆ ಅನಾದಿ ಕಾಲದಿಂದ. ಅದನ್ನ ರಾಸಕ್ರೀಡೆಯಿಂದ ಅವನೇನೋ ಆನಂದ ಪಡೆದ ಅಂತ ಭಾವಿಸೋ ಹಾಗಿಲ್ಲ. ಅದನ್ನ ಇಲ್ಲೇ ಗಮನಿಸ್ತಾ, ವೇಣು ಅಂತ ಒಂದು ಶಬ್ದ ಬಂತು. ವೇಣು ಅನ್ನೋ ಶಬ್ದಕ್ಕೆ ಮುರಳಿ ವಾದ್ಯ ಅಂತ ಅರ್ಥ ಬಿಡಿಸಿದ್ದಾರೆ.
ಇನ್ನು ಮಂಡಲ ಅನ್ನೋ ಶಬ್ದಕ್ಕೆ ಸಮೂಹ, ಗುಂಪು ಅಂತ ಅರ್ಥ. ಇಷ್ಟಾಗಿ ಛಲಾರಿಯ ಟಿಪ್ಪಣಿಯಲ್ಲಿ ಒಂದು ಮಾತನ್ನು ಬರೀತಾರೆ. ಸ್ವಯಂ ಅಂದ್ರೇನು? ತಾನೇ ನಿಂತಿದ್ದಾನೆ ಭಗವಂತ ಸಾಕ್ಷಾತ್ತಾಗಿ. ಅಂದ್ರೆ ಯಾವುದೋ ಬೇರೆ ರೂಪದಿಂದ ಇನ್ನೆಲ್ಲೋ ಒಂದ್ ಕಡೆ ಇದ್ದು ಹಾಗಿಲ್ಲ. ತಾನೇ ಸಾಕ್ಷಾತ್ ನಾರಾಯಣನೇ ಆ ಕೃಷ್ಣ ರೂಪದಲ್ಲಿ ಸ್ವಯಂ ಆ ರಾಸಕ್ರೀಡಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ, ನೃತ್ಯ ಮಾಡಿದ್ದಾನೆ. ಹೇಗಿತ್ತು ಆ ರಾಸಕ್ರೀಡೆ, ಅದರ ವರ್ಣನೆ ಹೇಗೆ ಅಂದ್ರೆ ಇಲ್ಲೊಂದು ಶ್ಲೋಕವನ್ನ ಕೊಟ್ಟಿದ್ದಾರೆ, ಛಲಾರಿಯ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ. ಮಹಾಸುಭಾಷಿತ ಸಂಗ್ರಹ 278ನೇ ಶ್ಲೋಕ ಅಂತ ಕೊಟ್ಟಿದ್ದಾರೆ. ಇದು ಛಲಾರಿಯ ಟಿಪ್ಪಣಿ ಉಲ್ಲೇಖ ಮಾಡಿದ್ದಾರೆ. ರಾಸಕ್ರೀಡೆ ಹೇಗಿತ್ತು ಅನ್ನೋದ್ರ ವರ್ಣನೆ. ಆ ಶ್ಲೋಕ ಹೇಗ್ ಬರ್ತೀಯ ನೋಡಿ ಶ್ಲೋಕವನ್ನ. ಅಂಗನ ಮಂಗನ ಮಂತರೆ ಮಾಧವೋ ಮಾಧವಂ ಮಾಧವಂ ಚಾಂತರೇಣಾಂಗನ ಇತ್ತಮಾ ಕಲ್ಪಿತೆ ಮಂಡಲೆ ಮಧ್ಯಗಃ ಸಂಜಗೌ ವೇಣುನಾ ದೇವಕಿ ನಂದನ ಅಂತ ಶ್ಲೋಕ. ಅಂಗನ ಅಂಗನ, ಮಾಧವ ಮಾಧವ, ದೇವಕಿ ನಂದನ ಅಂತ ಹೇಳಿ ಪ್ರಾಸಬದ್ಧವಾದ ಪದಗಳು. ಇದು ಎಲ್ಲಿ ಸಿಗತ್ ನಮ್ಗೆ ಈ ಶ್ಲೋಕ ಅಂತ? ಇದನ್ನ ಶ್ರೀಕೃಷ್ಣ ಕರ್ಣಾಮೃತ ಅಂತ ಒಂದು ಗ್ರಂಥ ಇದೆ, 328 ಶ್ಲೋಕ ಇದೆ ಅದರಲ್ಲಿ. ಆ ಅಷ್ಟು ಶ್ಲೋಕ ಏನು ಹೇಳಲಿಕ್ಕೆ ಹೋಗ್ತಾ ಇದೆ ಅಂದ್ರೆ ಕೃಷ್ಣನ ವರ್ಣನೆ ಮಾಡ್ಲಿಕ್ಕೆ ಹೋಗ್ತಾ ಇದೆ. ಆ ಕೃಷ್ಣನ ವರ್ಣನೆ ಹೇಗ್ ಮಾಡಿದ್ದಾರೆ ಅಂದ್ರೆ ಅದನ್ನ ಓದಿದ್ರೆ ನಿಮಗ್ ಭಕ್ತಿ ಬರ್ಲೇಬೇಕು, ಆ ತರ ಇದೆ, ಅಷ್ಟು ಚೆನ್ನಾಗಿದೆ. ಇದನ್ನ ಬರ್ದವ್ರು ಯಾರು, ಯಾಕೆ ಇಲ್ಲಿ ಛಲಾರಿಯ ಟಿಪ್ಪಣಿ ಉಲ್ಲೇಖ ಮಾಡಿದ್ದಾರೆ, ಇದನ್ನ ಯಾರು ಬರ್ದಿತ್ತು? ಇದನ್ನ ಯಾರು ನಮ್ಮ ಯತಿಗಳು ಬರ್ತಿತ್ತಲ್ಲ. ಇದನ್ನ ಬಿಲ್ವಮಂಗಲ ಅಂತ ಸಾಧು, ಇಲ್ಲಿ ಆಚಾರ್ಯರ ಒಂದ್ ಮಾತಿದೆಯಲ್ಲ ಸ್ವರಮೂಲದಲ್ಲೆಲ್ಲ ನೋಡೋದು, ಬಿಲ್ವಮಂಗಲ ಸಾಧು ಅಂತ. ಬಿಲ್ವಮಂಗಲ ಸಾಧು, ಬಿಲ್ವಮಂಗಲ ಅಂತ ಒಬ್ಬ ವ್ಯಕ್ತಿ, ಅವನು ಲೀಲಾಶುಕ ಅಂತ ಹೆಸರಿನಿಂದ ಬಹಳ ಪ್ರಸಿದ್ಧ. ಆ ಬಿಲ್ವಮಂಗಲ ತಾನು ಗ್ರಂಥದಲ್ಲಿ ಬರೆದಿದ್ದಾನೆ, ಕವಿಯ ಇದು ವರ್ಣನೆ ರೀತಿಯಲ್ಲಿ ಕೃಷ್ಣನ ಬಗ್ಗೆ ತುಂಬಾ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ. ಆ ಶ್ಲೋಕವನ್ನು ಇಲ್ಲಿ ಹಾಕಿದ್ದಾರೆ. ಅದರಿಂದ ಮಧ್ವಾಚಾರ್ಯರಿಗೂ ಆ ಬಿಲ್ವಮಂಗಲನಿಗೂ ಭೇಟಿಯಾಗಿತ್ತು. ಬಿಲ್ವಮಂಗಲ ಸಾಧು ಅಂತ ಹೇಳಿದ್ದಾರೆ ಅಂತ. ಅದಕ್ಕೆ ಅನೇಕ ಅರ್ಥಗಳನ್ನು ಹೇಳ್ತಾರೆ, ಸ್ವರಮೂಲದಲ್ಲೂ ಅದನ್ನು ಸೇರಿಸ್ತಾರೆ ಕೆಲವರು ಸೇರಿಸಲ್ಲ. ಅದಿರ್ಲಿ, ಅಂತೂ ಆ ಬಿಲ್ವಮಂಗಲ ಅಂತ ಏನೊಬ್ಬ ಸಾಧು ಇದ್ದಾರೆ, ಆ ಸಾಧು ರಚನೆ ಮಾಡಿದ ಕೃಷ್ಣನ ಬಗ್ಗೆ ಭಕ್ತಿ ಭರಿತವಾದ ಶ್ಲೋಕ. ಅದನ್ನ ಇದು ಗ್ರಾಹ್ಯ ಅಂತ ಇಟ್ಕೊಂಡು, ಇಲ್ಲಾಂದ್ರೆ ಯಾರೋ ಬರ್ತಿದ್ರು ಇಲ್ಲಿ ಯಾಕೆ ಛಲಾರಿಯ ಟಿಪ್ಪಣಿಗೆ ಉಲ್ಲೇಖ ಮಾಡ್ಬೇಕಾಗಿತ್ತು. ಅದು ತುಂಬಾ ಸೊಗಸಾಗಿದೆ. ಅಲ್ಲೇ ನಿಮ್ಗೆ ಇದು ಶ್ಲೋಕ ಇದೆ, ಯಾವುದು ಕರಾರವಿಂದೇನ ಪದಾರವಿಂದಂ ಅಂತ ಹೇಳ್ತೀವಲ್ಲ, ಆ ಶ್ಲೋಕನು ಆ ಕವಿ ಕೃಷ್ಣ ಕರ್ಣಾಮೃತದಲ್ಲಿ, ಇದು ಕೃಷ್ಣ ಕರ್ಣಾಮೃತ ಗ್ರಂಥದಲ್ಲೇ ಇರೋದು. ಆ ಗ್ರಂಥದ ಈ ಶ್ಲೋಕದ ಅರ್ಥ ಏನು ಹಾಗಾದ್ರೆ ಅಂದ್ರೆ, ರಾಸಕ್ರೀಡೆ ಮಾಡ್ಬೇಕಾದ್ರೆ ಕೃಷ್ಣ ಹೇಗಿದ್ದ? ಅಂಗನ ಮಂಗನ ಮಂತರೆ ಮಾಧವ, ಒಬ್ಬರೇ ಕೃಷ್ಣ ಹೇಗ ಅಷ್ಟೊಂದು ಗೋಪಿಕಾ ಸ್ತ್ರೀಯರ ಜೊತೆಗೆ ವಿಹಾರ ಮಾಡ್ಲಿಕ್ಕೆ ಸಾಧ್ಯ? ಏನೆಲ್ಲ ಕೃಷ್ಣ ತಾನು ಅನೇಕ ರೂಪಗಳನ್ನು ಧರಿಸ್ತಾ ಅಂತ ಒಪ್ಲೇಬೇಕು. ಇಲ್ಲಾಂದ್ರೆ ಆ ರಾಸಕ್ರೀಡೆ ಮಾಡೋದಾದ್ರೂ ಹೇಗೆ? ನಮ್ಮ ಕಲ್ಪನೆ ಏನಿರತ್ತೆ ಅಂದ್ರೆ ಕೃಷ್ಣ ಮಧ್ಯದಲ್ಲಿ ಇರ್ತಾನೆ, ಸುತ್ತಲೂ ಗೋಪಿಕಾ ಸ್ತ್ರೀಯರು ಇರ್ತಾರೆ, ಇದು ರಾಸಕ್ರೀಡೆ ಅಂತ. ವಸ್ತುತಃ ರಾಸಕ್ರೀಡೆನ ಇಲ್ಲಿ ಇವರು ವರ್ಣಿಸೋದು ಹೇಗೆ ಅಂದ್ರೆ, ಒಬ್ಬಳು ಗೋಪಿಕಾ ಸ್ತ್ರೀ ಪಕ್ಕಕ್ಕೆ ನಿಂತಿದ್ದಾಳೆ, ಮಧ್ಯದಲ್ಲಿ ಕೃಷ್ಣ ಇದ್ದಾನೆ, ಮತ್ತೆ ಗೋಪಿಕಾ ಸ್ತ್ರೀ, ಆಮೇಲೆ ಅದ್ರ ಪಕ್ಕದಲ್ಲಿ ಕೃಷ್ಣ, ಮತ್ತೆ ಇನ್ನೊಬ್ಳು ಗೋಪಿಕಾ ಸ್ತ್ರೀ. ಅಂದ್ರೆ ಅಂಗನ ಮಂಗನ, ಪ್ರತಿಯೊಬ್ಬ ಅಂಗನೆಯರ ಮಧ್ಯದಲ್ಲಿ, ಗೋಪಿಕಾ ಸ್ತ್ರೀಯರ ಮಧ್ಯದಲ್ಲಿ ಕೃಷ್ಣ ಇದ್ದಾನೆ. ಅಂದ್ರೆ ಆ ತರ ಎಲ್ಲಿ ನೋಡಿದ್ರು ಕೃಷ್ಣ ಗೋಪಿಕಾ ಸ್ತ್ರೀ ಅಂಟ್ಕೊಂಡು ಇರೋ ತರ ಅಲ್ಲಿ ಇದ್ದಾರೆ. ಪರಸ್ಪರ ಸಂಶ್ಲಿಷ್ಟವಾಗಿ ಜೋಡಿಯಾಗಿ ಜೊತೆಗೆ ನಿಂತಿದ್ದಾರೆ. ಆ ತರ ಇಬ್ಬರು ಗೋಪಿಕಾ ಸ್ತ್ರೀಯರ ಮಧ್ಯದಲ್ಲಿ ಕೃಷ್ಣ, ಇನ್ನಿಬ್ಬರು ಗೋಪಿಕಾ ಸ್ತ್ರೀಯರ ಮಧ್ಯದಲ್ಲಿ ಕೃಷ್ಣ, ಹೀಗೆ ಕಾಣಿಸ್ತಾ ಇದೆ. ಇದು ಒಂದಾದ್ರೆ ಮಾಧವೋ ಮಾಧವಂ ಮಾಧವಂ ಚಾಂತರೇಣಾಂಗನ, ಹಾಗೆ ಪ್ರತಿಯೊಬ್ಬ ಗೋಪಿಕಾ ಸ್ತ್ರೀಯು ಹೇಗ್ ಕಾಣ್ತಾ ಇದ್ದಾರೆ ಅಂದ್ರೆ, ಆ ಕಡೆ ಮಾಧವ ಈ ಕಡೆ ಮಾಧವ, ಮಧ್ಯದಲ್ಲಿ ಗೋಪಿಕಾ ಸ್ತ್ರೀ, ಮತ್ತೆ ಆ ಕಡೆ ಮಾಧವ ಈ ಕಡೆ ಮಾಧವ, ಇಬ್ರು ಮಧ್ಯದಲ್ಲಿ ಈ ಗೋಪಿಕಾ ಸ್ತ್ರೀ. ಅದರಿಂದ ಎರಡು ಪದಾರ್ಥದ ಮಧ್ಯದಲ್ಲಿ ಕೃಷ್ಣ, ಹಾಗೆ ಇಬ್ಬರು ಗೋಪಿಕಾ ಸ್ತ್ರೀಯರ ಮಧ್ಯದಲ್ಲಿ ಕೃಷ್ಣ. ಈ ತರ ಅಂದ್ರೆ ನಿಮ್ಗೆ ಆ ಗೋಪಿಕಾ ಸ್ತ್ರೀಯರ ಆ ರಾಸಕ್ರೀಡಾ ಮಹೋತ್ಸವ ನೋಡಿದ್ರೆ, ಅದರ ಗುಂಪು ನೋಡಿದ್ರೆ ಎಲ್ಲೆಲ್ಲೂ ಕೃಷ್ಣ ಎಲ್ಲೆಲ್ಲೂ ಗೋಪಿಕಾ ಸ್ತ್ರೀಯರು ಜೊತೆಗೆ ಹಾಗೆ. ಈ ರೀತಿ
ಸೊಗಸಾಗಿ ಆ ರಾಸ ಕ್ರೀಡಾ ಮಹೋತ್ಸವದಲ್ಲಿ ಕೃಷ್ಣ ತಾನು ಪಾಲ್ಗೊಂಡು ಸಂಜಗೌ ವೇಣುರ ದೇವಕೀ ನಂದನ, ಆ ದೇವಕೀ ನಂದನ ಪರಮಾತ್ಮ ತನ್ನ ವೇಣುನಾದದಿಂದ ಮಧ್ಯದಲ್ಲಿ ಕಂಗೊಳಿಸ್ತಾ ಇದ್ದಾನೆ, ಚೆನ್ನಾಗಿ ಆ ವೇಣುಗಾನ ಮಾಡ್ತಾ ಇದ್ದಾನೆ ಎನ್ನುವ ವರ್ಣನೆ. ಅದ ರಾಸಕ್ರೀಡೆ ಹೇಗಿರ್ಬೋದು, ಅದ್ಭುತ. ಎಲ್ಲೆಲ್ಲಿ ನೋಡಿದ್ರು ಕೃಷ್ಣ, ಎಲ್ಲೆಲ್ಲಿ ನೋಡಿದ್ರು ಗೋಪಿಕಾಸ್ತ್ರೀಯರು, ಹಾಗ ಅಂಟ್ಕೊಂಡು ಪ್ರತಿಯೊಬ್ಬರು ಕೂಡ ಇಡೀ ಒಂದು ಗುಂಪನ್ನ ಮಾಡ್ಕೊಂಡಿದ್ದಾರೆ ಅಂತ ಇದು ಇವರ ವರ್ಣನೆ, ಬಿಲ್ವಮಂಗಲ ಇವರ ವರ್ಣನೆ. ವಿಶೇಷ ವಿಚಾರದಲ್ಲಿ ಬರ್ತಾ ಒಂದು ಮಾತನ್ನ ತಿಳಿಸಿದ್ದಾರೆ. ಭಾಗವತದಲ್ಲಿ ಗೋಪಿ ಗೀತ ಅಂತ ಬಹಳ ಪ್ರಸಿದ್ಧ, ಅದರ ಬಗ್ಗೆ ವಿಶೇಷ ವಿಚಾರವನ್ನ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಬಂದ್ ವಿಷಯ ಅಷ್ಟೇ, ಕೃಷ್ಣ ಒಬ್ಬ ಗೋಪಿಕಾ ಸ್ತ್ರೀಯ ಕೈಯನ್ನು ಹಿಡಿತಾನೆ, ಮತ್ತೆ ಇನ್ನೊಂದು ಕೈಯನ್ನ ಇನ್ನೊಬ್ಬ ಗೋಪಿಕಾ ಸ್ತ್ರೀ ಹಿಡಿದುಕೊಳ್ತಾಳೆ. ಹೀಗೆ ಕೃಷ್ಣರು ಅನೇಕ, ಗೋಪಿಕಾ ಸ್ತ್ರೀಯರು ಅನೇಕ. ಇವರು ಕೈಯನ್ನೆಲ್ಲ ಒಬ್ಬೊಬ್ಬರ ಕೈಯನ್ನ ಒಬ್ಬೊಬ್ರು ಇಟ್ಕೊಂಡು ಪರಿವರ್ತನ ಸುತ್ತಲೂ ತಿರುಗ್ತಾರೆ, ಕುಣಿತಾ. ಇಂಥ ಆಟಕ್ಕೆ ರಾಸಕ್ರೀಡೆ ಅಂತ ಕರೀತಾರೆ. ಮಧ್ಯದಲ್ಲಿ ಏನೇನು ಪರಿವರ್ತನೆ ಆಗತ್ತೆ ಅಂದ್ರೆ, ಈ ಗೋಪಿಕಾ ಸ್ತ್ರೀಯರು ತಾವು ಒಳ್ಳೆಯ ವಸ್ತ್ರಗಳನ್ನ ಹುಟ್ಟಿದ್ದಾರೆ, ಅವ್ರು ಹಾಕೊಂಡಿರೋ ಆಭರಣ ವಸ್ತ್ರ ಇದೆಲ್ಲ ಬಹಳ ಚೆನ್ನಾಗಿದೆ. ಯಾವಾಗ ಸುತ್ತಲೂ ಅವರು ಕುಣಿತಾರಲ್ಲ, ಒಬ್ಬೊಬ್ರು ಕೈಯನ್ನು ಇಟ್ಕೊಳ್ತಾ, ಆಗ ಬಂಗಾರದ ಕಾಂತಿ ಹೊರ ಹೊಮ್ತಾ ಇದೆ, ಅವರ ಗೆಜ್ಜೆ ಶಬ್ದ ಧ್ವನಿ ಹೊರಗ್ ಬರ್ತಾ ಇದೆ. ಅದ್ರಲ್ಲಿ ಬೇರೆ ಕೃಷ್ಣ ಪರಮಾತ್ಮ ಮಧ್ಯದಲ್ಲಿ ನಿಂತಿದ್ದಾರೆ. ಇಷ್ಟೆಲ್ಲ ಜೊತೆಗೆ ಕೈಯನ್ನು ಹಿಡ್ಕೊಂಡಿದ್ರು, ಅವರ ಮಧ್ಯದಲ್ಲೂ ಕೃಷ್ಣ ನಿಂತಿದ್ದಾರೆ. ನಿಂತುಕೊಂಡು ತಾನು ಇಂದ್ರನೀಲಮಣಿ ತರ ಕಾಣಿಸ್ತಾ ಇದ್ದಾರೆ. ಅಂದ್ರೆ ಸುತ್ತಲೂ ಬಂಗಾರ, ಮಧ್ಯಕ್ಕೆ ಇಂದ್ರನೀಲಮಣಿ ಇಟ್ರೆ ಹೇಗಿರತ್ತೋ, ಕಪ್ಪಾದ ಮಣಿ ಇಂದ್ರನೀಲಮಣಿ, ಸುತ್ತಲೂ ಬಂಗಾರ, ಅವಾಗ ಎಷ್ಟು ಚೆನ್ನಾಗಿ ಕಾಣುತ್ತೋ ಅದು, ಆ ತರ ಕೃಷ್ಣ ಮಧ್ಯಕ್ಕೆ ನೀಲಮಣಿ ತರ ಇತ್ತು, ಸುತ್ತಲೂ ಬಂಗಾರಗಳ ತರ ಇವರೆಲ್ಲ ಇದ್ದಾರೆ ಗೋಪಿಕಾಸ್ತ್ರೀಗಳು. ಅಷ್ಟು ಚೆನ್ನಾಗಿ ಕಂಗೊಳಿಸ್ತಾ ಇಲ್ಲ. ಅದು ಇಂದ್ರನೀಲಮಣಿಯಿಂದ ಬರೀ ಕಪ್ಪಷ್ಟೇ ಅಲ್ಲ, ಅವನು ಹಾಕೊಂಡಿರೋ ಆಭರಣ ನೋಡಿದ್ರೆ ಗೋಪಿಕಾಸ್ತ್ರೀಯರ ಆಭರಣ ಯಾವ ಲೆಕ್ಕಕ್ಕೂ ಇಲ್ಲ. ಯಾಕೆ ಕೃಷ್ಣ ಹಾಕೊಂಡಿದ್ದ ಆ ಆಭರಣಗಳು ಅಂತಂದ್ರೆ ಅದು ಸಾಕ್ಷಾತ್ ಲಕ್ಷ್ಮೀ ದೇವಿದೆ, ಬೇರೆ ಯಾವ ಆಭರಣನೂ ಅಲ್ಲ. ಆಪಾದ ಮೂಳಿ ಪರ್ಯಂತ ಧರಿಸಿದ, ಮೇಲೆಯಿಂದ ಕೆಳಕ್ಕೆ. ವಸ್ತುತಃ ಗೋಪಿಕಾಸ್ತ್ರೀಯರಿಗೆ ಕೃಷ್ಣನ್ ಸಂಪರ್ಕನೇ ಆಗ್ಲಿಲ್ಲ ಅನ್ನೋ ತರ, ಯಾಕೆಂದ್ರೆ ಲಕ್ಷ್ಮೀ ದೇವಿನ ಮುಟ್ಬೇಕಷ್ಟೇ. ಆ ತರ ಇವನ್ ಆಭರಣ ಧರಿಸಿರೋದು. ಆ ರಾಸಕ್ರೀಡಾ ಮಹೋತ್ಸವದ ಸಂದರ್ಭದಲ್ಲಿ ನೋಡ್ಲಿಕ್ಕೆ ಮನ್ಮಥನ ಸೌಂದರ್ಯನೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ಬಿದ್ದಿದೆ. ಅಂತ ಜಗನ್ಮೋಹನ ಸೌಂದರ್ಯ ಪರಮಾತ್ಮನದ್ದು. 2 ಭುಜ ಇದೆ ಅವನಿಗೆ. ಈ ರೀತಿ ಭಗವಂತ ತಾನು ಕೊಳಲಿನಲ್ಲಿ ಕೊನೆಗೂ ಲಕ್ಷ್ಮೀ ದೇವಿಯನ್ನೇ ಹತ್ರಕ್ಕೆ ಇಟ್ಕೊಂಡಿದ್ದ. ಗೋಪಿಕಾಸ್ತ್ರೀಯರೆಲ್ಲ ಸುಮ್ಮನೆ ಕೈಯನ್ನು ಹಿಡ್ಕೊಂಡಿರೋದು ಅಂತ, ಕೈಯೂ ಕೂಡ ಲಕ್ಷ್ಮಿಯ ಒಂದು ರೂಪ. ಆದ್ರಿಂದ ಕೈ ರೂಪದಲ್ಲೇ ಲಕ್ಷ್ಮಿನೇ ಹಿಡ್ಕೊಂಡಿದ್ದಾಳೆ. ಇನ್ನು ಕೊಳಲಿನ ಮುಖಾಂತರ ಲಕ್ಷ್ಮೀ ದೇವಿಯನ್ನ ಹತ್ರಕ್ಕೆ ಇಟ್ಕೊಂಡಿದ್ದಾನೆ ಭಗವಂತ. ಇಷ್ಟು ಈ ರಾಸಕ್ರೀಡಾ ಮಹೋತ್ಸವದ ಒಂದು ವರ್ಣನೆ. ಇದಾಗಿ ಮುಂದೆ ಗೋಪಿ ಗೀತ ಬಂದಿದ್ದಕ್ಕೆ ಅವರು ಮುಂದೆ ಕಾರಣ ಕೊಟ್ಕೊಟ್ರು. ಅದಿರ್ಲಿ, ಅದು ರಾಸಕ್ರೀಡಾ ಮಹೋತ್ಸವದ ವರ್ಣನೆ ಬಹಳ ಮುಖ್ಯ. ಅದ್ ಹೇಗಿತ್ತು ಅಂತ ಅವ್ರಿಗೆ ಅಹಂಕಾರ ಬಂತು ಸ್ವಲ್ಪ, ನನ್ನ ಹತ್ರ ಇದ್ದಾನೆ ಕೃಷ್ಣ ಅಂತ. ಆದ್ರೆ ಅವನು ಅನಾದಿ ಬ್ರಹ್ಮಚಾರಿ ಕೃಷ್ಣ, ಅವನಿಗೆ ಇವ್ರ ಅಗತ್ಯ ಇಲ್ಲ ಅಂತ ತೋರಿಸ್ಲಿಕ್ಕೆ ಮಧ್ಯಕ್ಕೆ ದಿಢೀರ್ ಅಂತ ಅದೃಶ್ಯನಾಗ್ಬಿಡ್ತಾನೆ, ಕಾಣಿಸೋದೇ ಇಲ್ಲ ಈ ರಾಸಕ್ರೀಡಾ ಮಹೋತ್ಸವದ ಮಧ್ಯದಲ್ಲಿ. ಯಾಕೆ ಹೀಗೆ ಹೋದ ಕೃಷ್ಣ? ಅಷ್ಟೊಂದು ಸ್ತ್ರೀಯರ ಬಗ್ಗೆ ಅವನಿಗೆ ಅಪೇಕ್ಷೆ ಇದ್ದಿದೆ, ಯಾರು ಬಿಟ್ಟು ಹೋಗ್ತಾರ, ಹಾಗೆ ಅದೃಶ್ಯರಾಗ್ತಾರ. ಅಂದ್ರೆ ಅವ್ನಿಗೆ ಇವ್ರಿಂದ ಏನ್ ಆಗ್ಬೇಕಾಗಿಲ್ಲ, ಅವನೊಬ್ಬ ಕಾಮಿ ಪುರುಷ ಅಲ್ಲ, ವಿಟ ಪುರುಷನೂ ಅಲ್ಲ ಅಂತ ತಿಳಿಸ್ಬೇಕಾಗಿದೆ. ವಿಟ ಪುರುಷ ಅಂದ್ರೆ ಅನೇಕ ಸ್ತ್ರೀಯರ ಜೊತೆಗೆ ವಿಹಾರ ಮಾಡೋನು ವಿಟ ಪುರುಷ ಅಂತ ಅನಿಸ್ಕೊಳ್ತಾರೆ. ಹೀಗೆ ಭಗವಂತನಿಗೆ ಅನಂತ ಕಲ್ಯಾಣ ಗುಣಗಳೇ ಇವೆ, ಹೊರತು ದೋಷಗಳಿಲ್ಲ ಅಂತ ಈ ಜ್ಞಾನವನ್ನು ಅವರಿಗೆಲ್ಲ ತಂದುಕೊಟ್ಟ ಕೃಷ್ಣ. ನಿಮ್ಮಿಂದಲೇ ನನಗೇನ್ ಆಗ್ಬೇಕಾಗಿಲ್ಲ, ಇದನ್ನ ಗೋಪಿ ಗೀತ ಅಂತ ಭಾಗವತಲ್ಲಿ ಕರೀತಾರೆ ಅಂತ ಇಷ್ಟು ವಿವರಣೆ ಇಲ್ಲಿ ಹೇಳಿದ್ದಾರೆ. ಯಾಕೆ ಇದನ್ನ ವಿವರಣೆಯನ್ನು ಇಷ್ಟೊಂದು ಮಾಡಿರೋದು ಅಂದ್ರೆ, ಗೋಪಿಕಾ ಸ್ತ್ರೀಯರ ಜೊತೆಗೆ ಕೃಷ್ಣ ರಾಸಕ್ರೀಡೆಯನ್ನ ಮಾಡ್ದ ಅನ್ನೋದನ್ನ ನಾವು ಭಕ್ತಿಯಿಂದ ಚಿಂತನೆ ಮಾಡ್ಬೇಕಂತೆ. ಏನಾದ್ರೂ ಅನರ್ಥವಾಗಿ ಚಿಂತನೆ ಮಾಡಿದ್ರೆ, ಕೃಷ್ಣ ಅನೇಕ ಸ್ತ್ರೀಯರ ಜೊತೆಗೆ ವಿಹಾರ ಮಾಡ್ದ, ಒಬ್ಬ ವ್ಯಭಿಚಾರಿ ಅಂತೆ ಅಲ್ವಾ ಅಂತ ಮನಸಾರೆ ಅನ್ಕೊಂಡ್ರು ಸಾಕಂತೆ ಅವ್ರಿಗೆ ಅನರ್ಥ ಆಗತ್ತೆ, ನರಕಕ್ಕೆ ಹೋಗಿ ಬೀಳ್ತಾರೆ ಅಂತ. ಎಲ್ಲೆಂದಿಗೂ ನರಕಕ್ಕೆ ಹೋಗಿ ಬೀಳ್ಬಾರ್ದಲ್ಲ, ಹಾಗಾದ್ರೆ ಹೀಗೆ ಯೋಚಿಸ್ಬಾರ್ದಲ್ಲ. ಹೀಗೆ ಯೋಚಿಸ್ಬಾರ್ದು ಅಂದ್ರೆ ನಿಜವಾಗಿ ಆ ರಾಸಕ್ರೀಡೆ ಅಂದ್ರೆ ಏನರ್ಥ, ಅದರ ತಾತ್ವಿಕ ಚಿಂತನೆ ಇದನ್ನೆಲ್ಲ ಮಾಡಿದ್ರೆ ಮಾತ್ರ ಆಗ ಒಬ್ಬ ನರಕಕ್ಕೆ ಹೋಗ್ತಾ ಇರೋದಕ್ಕೆ ಸಾಧ್ಯ ಆಗತ್ತೆ. ಕೃಷ್ಣನ ಬಗ್ಗೆ ಅನ್ಯಥಾ ಭಾವ ಯಾವತ್ತೂ ತಾಳ್ಬಾರ್ದು. ಒಂದು ರಾಸಕ್ರೀಡಾ ಮಹೋತ್ಸವ ಅದೊಂದು ಅದ್ಭುತ ಒಂದು ಉತ್ಸವ ಅಷ್ಟೇ. ಆ ಉತ್ಸವದ ಬಗ್ಗೆ ನಾವು ತಿಳ್ಕೊಳ್ಳಿಕ್ ನಮ್ಗೆ ಗೊತ್ತಾಗ್ಲಿಲ್ಲ ಅಂದ ಕೂಡಲೇ ಸಾಮಾನ್ಯವಾಗಿ ನಮ್ಮ ಕಲ್ಪನೆಯಲ್ಲಿ ನಾವು ರಾಸಕ್ರೀಡಾ ಮಹೋತ್ಸವದ
ಒಂದು ವರ್ಣನೆಯನ್ನ ಮಾಡ್ತೀವಿ. ಅಂದ್ರೆ ಆ ತರ ಅಲ್ಲ, ಶಾಸ್ತ್ರ ಬೇರೆ ಬೇರೆ ಕಡೆ ಇರೋದೆಲ್ಲ. ಇದು ರಾಸಕ್ರೀಡಾ ಮಹೋತ್ಸವದ ಒಂದು ವಿಷಯ. ಇನ್ನು ಮುಂದಕ್ಕೆ ಹೋಗೋಣ. 8ನೇ ಶ್ಲೋಕ. ಶಂಖಚೂಡಾಸುರಂ ಹತ್ವಾ ಅರಿಷ್ಟಂ ಕೇಶಿನಮಪ್ಯಥಾ ಮಯಪುತ್ರಂ ಪುನರ್ವ್ಯೋಮಂ ಸಚಕ್ರೇ ವ್ರಜರಕ್ಷಣಂ. ನಂದಗೋಕುಲದಲ್ಲಿ ಪ್ರತಿಯೊಬ್ರು ಬರ್ತಾ ಇದ್ದಾರೆ ಅಸುರರು. ಶಂಖಚೂಡ ಅಂತ ಒಬ್ಬ ಅಸುರ ಬಂದ, ಅವನನ್ ಕೊಂದ ಪರಮಾತ್ಮ. ಅರಿಷ್ಟ ಅಂತ ಒಬ್ಬ ಬಂದ, ಅವನ ಹೆಸರೇ ಅರಿಷ್ಟ, ಅವನ್ ಬಂದ, ಅವನನ್ನು ಕೊಂದ. ಕೇಶಿ ಬಂದ, ಅವನನ್ನು ಕೊಂದ. ವ್ಯೋಮಾಸುರ ಬಂದ, ಅವನನ್ನು ಕೊಂದ. ಅಂದ್ರೆ ಪದೇ ಪದೇ ಭಗವಂತ ಎಲ್ಲಿ ಇರ್ತಾನಲ್ಲ ಅಲ್ಲಿ ಎಷ್ಟೇ ದೈತ್ಯರು ಎಷ್ಟೇ ಅಸುರರು ಯಾವ ರೂಪದಲ್ಲೇ ಬರ್ಲಿ ಕೊಲ್ದೇ ಬಿಡಲ್ಲ. ಸಜ್ಜನರನ್ನ ಕಾಪಾಡ್ತಾನೆ. ಅಲ್ಲಿ ವ್ಯೋಮಾಸುರ ಅಂತ ಬಂತು, ಅವ್ನ್ ಮಯಪುತ್ರ ಅಂತ, ಮಯನ ಮಗ ಅಂತ ಅದೊಂದು ಉಲ್ಲೇಖ ಮಾಡಿದ್ದಾರೆ ಈ ಶ್ಲೋಕದಲ್ಲಿ. ಅಂತೂ ಕೃಷ್ಣನನ್ನ ಸ್ಮರಣೆ ಮಾಡಿ ಕೃಷ್ಣ ನಮ್ಮ ಮನೆಯಲ್ಲಿ ಇದ್ದಾನೆ ಅಂತಂದ್ರೆ ಯಾವುದೇ ವಿಘ್ನಗಳು ನಮ್ಮ ಹತ್ರ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಕೃಷ್ಣ ನಮ್ಗೆ ಅವತ್ತಿನ ದಿವಸ ತಾನಿದ್ದ ನಂದಗೋಕುಲದಲ್ಲಿ ಯಾವ ರೀತಿ ರಕ್ಷಣೆ ಮಾಡಿ ತೋರಿಸಿದ, ಅದರ ಮುಖಾಂತರ ನಮಗೇನ್ ಗೊತ್ತಾಗಬೇಕು, ಕೃಷ್ಣನ ಸ್ಮರಣೆ ಮಾಡಿ ಕೃಷ್ಣ ನಮ್ಮ ಹತ್ರ ಇದ್ರೆ ಯಾವುದೇ ವಿಘ್ನಗಳ ರೂಪದಲ್ಲಿ ಈ ದೈತ್ಯರು ಬಂದ್ರು ಕೂಡ ಆ ದೈತ್ಯರನ್ನ ಕೃಷ್ಣ ಸಂಹಾರ ಮಾಡಿ ಕಾಪಾಡ್ತಾನೆ ಅಂತ. ಇಷ್ಟು ವಿಷಯ. ಇದರಲ್ಲಿ ಗೋಕುಲದ ರಕ್ಷಣೆಯನ್ನ ಮಾಡಿದ್ದು ಅಂದ್ರೆ ಏನ್ ಅರ್ಥ? ಗೋಕುಲ ಅಂದ್ರೆ ಅದೊಂದು ಜಡ ವಸ್ತು. ಗೋಕುಲ ಅಂದ್ರೆ ಒಂದ್ ಜಾಗ, ಒಂದ್ ಸ್ಥಳವನ್ನು ರಕ್ಷಣೆ ಮಾಡೋದು ಅಂದ್ರೆ ಹೇಗೆ? ಈಗ ಒಬ್ರಿಗೆ ರೋಗ ಬರ್ದೇ ಇರೋ ಹಾಗೆ ಕಾಪಾಡೋದು ಅದ್ ಸರಿ. ಅದು ಜೀವ ಇರುವಂತ ಒಂದು ದೇಹಕ್ಕೆ ರೋಗ ಬಂತು, ಆ ರೋಗವನ್ನು ಪರಿಹಾರ ಮಾಡಿ ಬದುಕಿಸೋದು, ಇನ್ಯಾವುದೇ ರೀತಿ ಅನುಗ್ರಹ ಮಾಡೋದು ಸರಿ. ಇದನ್ನೆಲ್ಲ ನೋಡ್ಬಹುದು. ಜಡ ಪದಾರ್ಥಗಳಿಗೆ ರೋಗ ಬರುತ್ತೆ, ರೋಗ ಏನ್ ಬರಲ್ಲ. ಮತ್ತೊಂದು ಪರಿಹಾರ ಮಾಡಿದ್ ಹೇಗೆ ಅಂದ್ರೆ ಅದಕ್ಕೆ ಹೇಳ್ತಾರೆ ಗೋಕುಲದ ರಕ್ಷಣೆ ಅಂತಂದ್ರೆ ಗೋಕುಲದಲ್ಲಿರೋ ಜನರ ರಕ್ಷಣೆ ಅಂತ ಅರ್ಥ. ಅಷ್ಟೇ ಅಲ್ಲ, ಗೋಕುಲ ಅಂತ ಒಂದು ಉಳಿತಲ್ಲ ಸ್ಥಳ. ಯಾಕೆ ಉಳಿತು? ನಾನಾ ಶತ್ರುಕೃತ ಬಾಧನ ಪರಿಹಾರ ಪೂರ್ವಕಂ ಅಂತ. ಅನೇಕ ಶತ್ರುಗಳು ಏನು ತೊಂದರೆಯನ್ನು ಮಾಡ್ತಾರೆ, ಆ ತೊಂದರೆಗಳನ್ನ ಪರಿಹಾರ ಮಾಡ್ತಾ ಅವನು ಪಾಲನೆಯನ್ನ ಮಾಡ್ತಾ ಅಂತ ಇಷ್ಟ ಅರ್ಥ. ಇನ್ನು ಶಂಖಚೂಡಾಸುರ ಅಂತ ಬಂತು. ಅರಿಷ್ಟ ನಾಮಕ, ಅರಿಷ್ಟ ಅಂದ್ರೆ ಯಾರು? ವೃಷಭಾಸುರ. ವೃಷಭ ರೂಪದಲ್ಲಿದ್ದ ಅಸುರ, ಅವನ ಅರಿಷ್ಟ ಅಂತ ಅವನನ್ನ ಕರೆಯೋದು. ಇನ್ನು ಮಯಾಸುರನ ಮಗ ವ್ಯೋಮಾಸುರ ಅಂತ ಬಂತು. ಈ ಮಯಾಸುರ ಅಂತಂದ್ರೆ ಯಾರು ಇವನು? ಅವನ ಪರಿಚಯ ಹೇಳ್ತಾರೆ ಈ ಛಲಾರಿಯ ಟಿಪ್ಪಣಿಯಲ್ಲಿ. ದೈತ್ಯ ವರ್ಧಕಿ ಮಯಪುತ್ರಂ. ವರ್ಧಕಿ ಅಂತ ಶಬ್ದ ಬಳಸ್ತಾರೆ. ವರ್ಧಕಿ ಅಂದ್ರೆ ಈ ಶಿಲ್ಪಕಲೆಯನ್ನ ಹೊಂದಿರೋರಿಗೆ ವರ್ಧಕಿ ಅಂತ ಕರೀತಾರೆ. ಈ ವಿಶ್ವಕರ್ಮ ಇದಾರಲ್ಲ ಆ ತರ. ದೇವತಾ ಶಿಲ್ಪಿ ವಿಶ್ವಕರ್ಮ, ದೇವಶಿಲ್ಪಿ ಅಂತ. ದೈತ್ಯ ಶಿಲ್ಪಿ ಇವನು ಮಯ. ಆ ಮಯನ ಮಗನೇ ವ್ಯೋಮಾಸುರ. ಆ ವ್ಯೋಮಾಸುರನ ವಧೆಯನ್ನು ಕೂಡ ಪರಮಾತ್ಮ ಮಾಡಿದ, ಅದನ್ನೆಲ್ಲಿ ಸ್ಮರಣೆ ಮಾಡ್ಕೊಂಡಿದ್ದ. ಇದು 9ನೇ ಶ್ಲೋಕ. ಕಂಸ ಪ್ರೇಷಿತ ಮಕ್ರೂರಂ ದೃಷ್ಟ್ವಾ ಸಂಭಾವ್ಯತಂ ಹರಿಃ ತೇನ ಸಾಕಂ ಯಯೌ ದೇವೋ ಮಧುರಾಂ ಬಲ ಸಂಯುತಃ. ದೇವ ಹರಿ. ದೇವ ಅಂದ್ರೆ ಸೃಷ್ಟಿ ಸಂಹಾರ ಇದೆಲ್ಲ ಮಾಡುವಂತ ದೇವರು. ಯಾರು? ಕೃಷ್ಣ. ಹರಿ ಏನ್ ಮಾಡ್ದ? ಕಂಸ ಆ ಕಡೆಯಿಂದ ಅಕ್ರೂರನ್ನ ಕಳಿಸಿದ. ಅಕ್ರೂರನ್ನ ನೋಡ್ದ, ಬಹಳ ಸನ್ಮಾನ ಮಾಡಿದ ಅವನಿಗೆ. ಆಮೇಲೆ ಅಕ್ರೂರನ ಜೊತೆಗೆ ಈ ಕಡೆ ಬಲರಾಮನೊಂದಿಗೆ ಮಥುರಾ ಪಟ್ಟಣಕ್ಕೆ ಬಂದ. ಹಾಗಾದ್ರೆ ಕಂಸ ವಧ ಪ್ರಸಂಗಕ್ಕೆ ಬಂದಿದ್ದಾರೆ ಅಂತ. ಇಲ್ಲಿ ಗಮನಿಸಬೇಕಾದ ಶಬ್ದಗಳ ಅರ್ಥ ಯಾವುದು ಅಂದ್ರೆ, ಅಕ್ರೂರನ್ ನೋಡಿದಾಗ ಅಕ್ರೂರನಿಗೆ ಸಂಭಾವ್ಯ ಮಾನ ಇದು ಸತ್ಕಾರ ಮಾಡ್ದ ಅಂತ. ಏನ್ ಸತ್ಕಾರ ಮಾಡಿದ್ದು ಅಂದ್ರೆ, ಕೃಷ್ಣ ಮಾಡೋ ಸತ್ಕಾರ ಇದೊಂದು ಸಾಕು. ಏನು? ಆಲಿಂಗನಾದಿ ಬಹುಮಾನ. ಅಕ್ರೂರನ್ನ ತಪ್ಪಿಕೊಂಡಂತೆ ಕೃಷ್ಣ, ಸಾಕು.
ದೇವರು ಹೀಗೆ ಆಲಿಂಗನ ಮಾಡೋದು ಅಂದ್ರೆ ಅಸಾಧಾರಣವಾದ ಕೆಲಸ ಇದೆ. ಇಂಥ ಆಲಿಂಗನವನ್ನ ಆ ಪರಮಾತ್ಮ ತಾನು ಅಕ್ರೂರನಿಗೆ ಮಾಡಿದ. ಇಂಥ ಸನ್ಮಾನ ಯಾರಿಗಾರು ಸಿಗತ್ತ? ಬಹಳ ಕಷ್ಟ. ಅಂತ ಅಕ್ರೂರ ತಾನು ಹೇಳಿದ್ದಕ್ಕೆ ಆಯ್ತು, ನನ್ನ ಭಕ್ತ ಬಂದಿದ್ದಾನೆ, ನಾನು ಬರ್ತೀನಿ ಅಂತ ಹೇಳಿ ಕಂಸವಧೆಗೋಸ್ಕರ ಬಲೇನ ಸಂಯುತ, ಅಂದ್ರೆ ಬಲ ಅಂದ್ರೆ ಬಲರಾಮನ ಜೊತೆಗೆ ತಾನು ಮಥುರಾ ಪಟ್ಟಣಕ್ಕೆ, ಮಧುರಾ ಅಂತಾನೂ ಇದೆ, ಮಥುರಾ ಅಂತಾನೂ ಇದೆ, ಎರಡು ಹೆಸರಿದೆ, ಅಂತೂ ಮಧುರಾ ಪಟ್ಟಣಕ್ಕೆ ತಾನು ಹೊರಟ ಅಂತ. ಸರಿ, ಅಲ್ಲಿ ಹೊರಟ ಏನ್ ಮಾಡ್ದ ಅಂತ ಮುಂದಿನ ಶ್ಲೋಕದಲ್ಲಿ ವರ್ಣಿಸ್ತಾರೆ. 10ನೇ ಶ್ಲೋಕ. ಭಂಕ್ತ್ವಾ ಕಂಸಧನುಷಾರ್ವಂ ಹತ್ವಾಂಬಷ್ಟಂ ಸವಾರಣಂ ಚಾಣೂರಮುಷ್ಟಿಕೌ ಹತ್ವಾ ಸಬಲ ಶುಶುಭೇ ಹರಿಃ. ಕೃಷ್ಣ ತಾನು ಅಲ್ಲಿ ಹೋದ, ರುದ್ರಧನಸ್ಸನ್ನ ಮುರಿದ. ಶಾರ್ವಂ ಕಂಸಧನು, ಕಂಸನ ಧನುಸ್ಸು ಅದು ಶಾರ್ವ. ಶರ್ವ ಅಂದ್ರೆ ರುದ್ರದೇವರು, ರುದ್ರದೇವರಿಗೆ ಸಂಬಂಧಪಟ್ಟಿದ್ದು ಶಾರ್ವ. ಆ ಧನುಸ್ಸನ್ನ ಮುರಿದು, ಹಾಗೆ ಅಲ್ಲಿ ಕುವಲಯಾಪೀಡ ಅನ್ನೋ ಹೆಸರಿನ ಆನೆ ಇತ್ತು. ಆ ಆನೆಯನ್ನ, ಹಾಗೆ ಆನೆಯನ್ನು ನೋಡ್ಕೊಳ್ಳುವಂತ ಅಂಬಷ್ಟ. ಅಂಬಷ್ಟ ಅಂದ್ರೆ ಮಾವುತನಿಗೆ ಅಂಬಷ್ಟ ಅಂತ ಕರೀತಾರೆ. ಆ ಮಾವುತನನ್ನು ಕೊಂದ. ಬಲರಾಮನ ಜೊತೆಗೆ ಮುಂದೆ ಚಾಣೂರ ಮುಷ್ಟಿಕರನ್ನು ಕೂಡ ಕೊಂದ. ಹೀಗೆ ಇವರು ಎಲ್ಲರನ್ನು ಕೊಲ್ತಾ ದುಷ್ಟರನ್ನ, ಸಜ್ಜನರನ್ನ ಕಾಪಾಡಿದ್ದಾರೆ ಅಂತ. ಶಾರ್ವ ಅನ್ನೋ ಶಬ್ದಕ್ಕೆ ಇಲ್ಲಿ ಬಿಡಿಸಿದ್ದಾರೆ. ಶರ್ವಸ್ಯ ರುದ್ರಸ್ಯ ಇದಂ ಶಾರ್ವಂ, ಅದಾಗ್ಲೇ ಹೇಳಿದೆ. ಇನ್ನು ಕಂಸೆ ಸ್ಥಿತಂ ಧನುಹು ಚಾಪಂ, ಬಿಲ್ಲು, ಆ ಧನುಸ್ಸೇನಿದೆಯಲ್ಲ ಅದನ್ನ ತಾನು ಭಂಗ ಮಾಡಿದ್ದಾರೆ. ಇನ್ನು ವಾರಣ ಅಂದ್ರೆ ಕುವಲಯಾಪೀಡ, ಆನೆ. ಅಂಬಷ್ಟ ಅಂತ ಒಂದು ಶಬ್ದ ಬಂತು. ಅಂಬಷ್ಟ ಅನ್ನೋ ಶಬ್ದಕ್ಕೆ ಆಧೋರಣ ಅಂತ ಅರ್ಥ ಬರುತ್ತೆ. ಆಧೋರಣ ಅಂದ್ರೆ ಮಾವುತನಿಗೆ ಕರೀತಾರೆ. ಆಧೋರಣ ಅಂತ ಇದೊಂದು ಶಬ್ದ, ಎರಡು ಶಬ್ದ ಇದೆ, ಅಂಬಷ್ಟ, ಆಧೋರಣ. ಹಿಂದೆನೂ ಈ ತರದ ಅಪೂರ್ವ ಶಬ್ದಗಳು ಹಿಂದಕ್ಕೆ ಬಂದಿದೆ, ಈಗ ತಾನೆ ಅನೇಕ ಶಬ್ದಗಳು. ಅದೇ ತರ ಇಲ್ಲಿ ಅಂಬಷ್ಟ, ಆಧೋರಣ ಅಂತ ಬಂತು. ಆಧೋರಣ ಅಂತ ಯಾಕೆ ಮಾವುತನ ಕರೀತಾರೆ ಅಂದ್ರೆ, ಆ ಆನೆಯನ್ನ ನಡೆಸಲಿಕ್ಕೆ ಬೇಕಾದ ಚಾತುರ್ಯ ಅವನಿಗಿದೆ. ಯಾರಿಗೆ ಒಂದು ಪ್ರಾಣಿಯನ್ನ ನಡೆಸೋದು ಹೇಗೆ ಅನ್ನೋ ಚಾತುರ್ಯ ಇರುತ್ತಲ್ಲ, ಅವನಿಗೆ ಆಧೋರಣ ಅಂತ ಕರೀತಾರೆ. ಅದು ವಿಶೇಷವಾಗಿ ಆನೆಯ ಗಮನ, ಅದು ಮದ ಏರ್ಬಿಟ್ರೆ ತುಂಬಾ ಕಷ್ಟ ಆನೆಗೆ. ಆದ್ರೆ ಅದು ನೋಡ್ಕೊಬೇಕಲ್ಲ, ಅದು ನೋಡ್ಕೊಳ್ಳೋದೊಂದು ಕಲೆ. ಆ ಕಲೆಯನ್ನ ಹೊಂದಿರುವಂತವನಿಗೆ ಆಧೋರಣ ಅಂತ ಕರೀತಾರೆ. ಈ ರೀತಿ ಆಧೋರಣ ಆದ್ರಿಂದ ಅವನ ಅಂಬಷ್ಟ ಅಂದ್ರೆ ಮಾವುತ ಅಂತ ಅನಿಸ್ಕೊಳ್ತಾರೆ. ಚಾಣೂರ ಮುಷ್ಟಿಕರು ಮಲ್ಲರು, ಆ ಮಲ್ಲರನ್ನ ಕೊಂದ ಶುಶುಭೆ, ಶೋಭಿಸ್ತಾ ಇದ್ದಾರೆ ಅಂತ. ಇಲ್ಲಿ ವಾರಣ ಅಂದ್ರೆ ಆನೆ ಅಂತ ಹೇಗೆ ಅರ್ಥ ಅಂದ್ರೆ, ಅದಕ್ಕೆ ಒಂದು ಕೋಶವನ್ನ ಕೊಡ್ತಾರೆ, ವಿಶ್ವಕೋಶ ಅಂತ. ಅದನ್ನು ಉದಾಹರಿಸಿದ್ದಾರೆ. ವಾರಣಂ ಪ್ರತಿಷೇಧೇ ಸ್ಯಾತ್ ವಾರಣಸ್ತು ಗತಂಗಜಃ ಅಂತ. ವಾರಣಂ ಅಂತ ಬಳಸಿದ್ರೆ ಆಗ ಅದು ಈ ವಾರಣೆ ಮಾಡೋದು ಅಂತ ಹೇಳ್ತಾರಲ್ಲ. ಈಗ ನಮ್ಮ ಹತ್ರ ಮಾತಾಡ್ಲಿಕ್ಕೆ ಬಂದ್ರು ಆದ್ರೂ ವಾರಣೆ ಮಾಡ್ತಾರೆ, ದೂರ ತಳ್ತಾರೆ ನಮ್ಮನ್ನ. ಆ ಅರ್ಥದಲ್ಲೂ ವಾರಣಂ ಅಂತ ಇದೆ, ಅದು ವಾರಣಂ. ವಾರಣಃ ಅಂತ ಬಳಸಿದ್ರೆ ಅದು ಆನೆ ಅಂತ ಅರ್ಥ. ಇಲ್ಲಿ ವಾರಣೇನ ಅಂತ ಇಲ್ಲಿ ಬಳಸಿದ್ದಾರೆ. ವಾರಣಃ ವಾರಣೇನ ಅಂತ ಇಲ್ಲೇನಾಗಿದೆ, ಇದು ಆನೆಯನ್ನ ಹೇಳ್ತಾ ಇದೆ ಈ ಶಬ್ದ. ಅಂತೂ ಇಲ್ಲಿವರೆಗೆ ಈ ಕಂಸನ ಸ್ಥಾನಕ್ಕೆ ಕೃಷ್ಣ ಪರಮಾತ್ಮ ಬಲರಾಮನ ಜೊತೆಗೆ ಬಂದಿದ್ದಾನೆ. ಅಲ್ಲಿ ಈ ಪ್ರಾರಂಭದಲ್ಲೇ ಸಿಗುವಂತ ಈ ಚಾಣೂರ ಮುಷ್ಟಿಕರು, ಈ ಕುವಲಯಾಪೀಡ ಆನೆ, ಇದೆಲ್ಲ ಸಂಹಾರವನ್ನು ಮಾಡಿದ್ದಾರೆ. ಇದು ಮುಂದಕ್ಕೆ ಕಂಸವಧೆ ಪ್ರಸಂಗ ಮುಂದಕ್ಕಿದೆ ಅಲ್ಲಿ ಮುಂದಿನ ಶ್ಲೋಕದಲ್ಲಿ. ಅಂತೂ ಇಲ್ಲಿವರೆಗೆ ಕುವಲಯಾಪೀಡ ಅಂತ ಒಂದು ಬಂತಲ್ಲ, ಅಲ್ಲೊಂದು ವಿಷಯ ಹೇಳ್ತಾರೆ. ಕುವಲಯಾಪೀಡ ಅಂದೇನರ್ಥ, ಕು ಅಂದ್ರೆ ಭೂಮಿ, ವಲಯ ಅಂದ್ರೆ ಭೂವಲಯ ಅಂತ ಆಯ್ತು. ಭೂವಲಯಕ್ಕೆ ಆ ಪೀಡ ಅಂದ್ರೆ ಚೆನ್ನಾಗಿ ಪೀಡೆ ಕೊಡುವಂತ ಶಕ್ತಿಯನ್ನು ಹೊಂದಿದೆ. ಎಷ್ಟೋ ಆನೆಗಳ ಬಲ ಒಂದೇ ಆನೆಗಿತ್ತಂತೆ, ಅಂಥ ಬಲವಾದ ಆನೆ. ಅಂಥ ಆನೆಯನ್ನ ಕೃಷ್ಣ ಪರಮಾತ್ಮ ತಾನು ಸಂಹಾರ ಮಾಡ್ತಾ ಅಂತ. ಅದಕ್ಕೆ ಕುವಲಯ ಆಪೀಡ, ಕುವಲಯಾಪೀಡ ಅಂತ ಆನೆಗೆ ಹೆಸರು. ಇದೊಂದು ವಿಶೇಷ, ಇದನ್ನ ತಿಳ್ಕೊಳ್ಬೇಕಷ್ಟೇ. ಇನ್ನು ಮುಂದೆ ಕಂಸವಧ ಪ್ರಸಂಗ, ಹೀಗೆ ಅನೇಕ ವಿಷಯಗಳಿದೆ ಕೃಷ್ಣನ ಚರಿತ್ರೆಯಲ್ಲಿ.
ಅದೇ ನಾರಾಯಣ ಪಂಡಿತಾಚಾರ್ಯರು ಹೇಗೆ ಪೋಣಿಸಿದ್ದಾರೆ, ಮಣಿ ಮಂಜರಿ ಅಂತ ಹೇಳ್ತೀವಲ್ಲ, ಮಣಿಗಳನ್ನ ಹೀಗೆ ಪೋಣಿಸಿದ್ದಾರೆ ಒಂದೇ ಮಂಜರಿಯಲ್ಲಿ. ಕೃಷ್ಣನ ಚರಿತ್ರೆಗಳು ಅಂದ್ರೆ ಸಾಕಷ್ಟಿದೆ, ಆದ್ರೆ ಯಾವ್ದು ಪ್ರಧಾನ ಘಟ್ಟಗಳು ಒಂದನ್ನು ಬಿಡದೆ ಅಷ್ಟನ್ನು ರಾಮ ಹಾಗೆ ಕೃಷ್ಣ ಇಬ್ಬರ ಚರಿತ್ರೆಯ ಆ ಒಂದು ಘಟನೆಗಳನ್ನ ನಿರಂತರವಾಗಿ ಹೀಗೆ ಪೋಣಿಸಿದ್ದಾರೆ. ಆ ಪೋಣಿಸೋದನ್ನ ಒಂದ್ಸಲಿ ಮೇಲಿಂದ ನೋಡ್ಬೇಕು. ಈ ವಿಹಂಗಮ ನೋಟ ಅಂತ ಹೇಳ್ತಾರೆ. ಶಾಸ್ತ್ರ ಗ್ರಂಥವನ್ನ ಎರಡ್ ತರ ಓದ್ತೀವಿ. ಒಂದು ಡೀಪ್ ಆಗಿ ಓದ್ತೀವಿ, ತುಂಬಾ ಆಳಕ್ಕೆ ಹಿಡಿದು, ಅದೇ ವ್ಯಾಖ್ಯಾನ ಅದು ಇದು ಎಲ್ಲ ವಿಷಯಗಳನ್ನ ಒಂದೊಂದು ಪದ ಹಿಡಿದು ಆ ಪದಕ್ಕೆ ಏನರ್ಥ, ಈ ಪದಕ್ಕರ್ಥ, ಅಲ್ಲಿರೋ ಸ್ವಾರಸ್ಯ, ವಿಶೇಷ ವಿಚಾರ, ವ್ಯಾಖ್ಯಾನ, ಇದು ಒಂದ್ ರೀತಿ ಅಧ್ಯಯನ ಆಯ್ತು. ಪೂರ್ತಿ ಓದ್ತೀವಲ್ಲ ಒಂದ್ ಗ್ರಂಥ, ಪೂರ್ತಿ ಓದಿದ್ಮೇಲೆ ವಿಹಂಗಮ ನೋಟ ಅಂತ ಒಂದ್ಸರಿ ಮೇಲಿಂದ ಹಿಂಗ್ ಕೊನೆಗೆ ಒಂದ್ ದಿವಸದಲ್ಲಿ ಓದ್ಬಿಡ್ಬೇಕು. ಒಂದ್ ದಿವಸದಲ್ಲಿ ಹಿಂಗ್ ಓದ್ಬಿಡ್ಬೇಕು. ಅವಾಗ ಏನಾಗತ್ತೆ, ಇಡೀ ಮಡಿಮಂಜರಿಲಿ ಏನ್ ಹೇಳಿದ್ದಾರೆ, ಏನು ಎತ್ತ ಅಂತ ಒಂದು ಕಲ್ಪನೆಗೆ ಬರುತ್ತೆ. ಮತ್ತೆ ಆ ಗ್ರಂಥದ ರಚನೆ ಹೇಗಿದೆ, ಮೊದಲು ರಾಮನ ಚರಿತ್ರೆಯಲ್ಲಿ ಯಾವ ಭಾಗ ತಗೊಂಡ್ರು, ಎಲ್ಲಿಂದ ಶುರು ಮಾಡಿದ್ರು, ಎಲ್ಲಿ ನಿಲ್ಲಿಸಿದ್ರು, ಯಾಕೆ ಮಧ್ಯಕ್ಕೆ ಈ ಘಟನೆಗಳನ್ನೇ ತಗೊಂಡ್ರು, ಇದೆಲ್ಲ ಒಂದು ವಿಹಂಗವ ನೋಟ. ಮೇಲಿಂದ ಒಂದು ಗ್ರಂಥ. ಈಗ ಸಮುದ್ರ ಮೇಲ್ ನೋಡಿದಾಗ ಎಷ್ಟು ಚೆನ್ನಾಗಿರುತ್ತಲ್ಲ, ಮೇಲ್ ನೋಡಿದಾಗ ಎಷ್ಟು ವಿಶಾಲ ಈ ಸಮುದ್ರ ಅಂತ. ಅದ ಆಳಕ್ಕೆ ಇಳಿದ್ರೆ ಬಹಳ ರತ್ನರಾಶಿಗಳು ಸಿಗತ್ತಂತೆ. ಆತರ ಗ್ರಂಥದ ಒಂದು ವಿಹಂಗವ ನೋಟ ಆಯ್ತು ಅಂತ ಯಾವಾಗ ಆಗತ್ತೆ, ಇಡೀ ಗ್ರಂಥ ಅಧ್ಯಯನ ಆದ್ಮೇಲೆ. ಮೊದಲೇ ವಿಹಂಗಮ ನೋಟ ಮಾಡ್ಬಾರ್ದು. ಮೊದಲು ವಿಹಂಗಮ ನೋಟ ಮಾಡಿದ್ರೆ ಅದ್ರ ಸ್ವಾರಸ್ಯನೇ ಗೊತ್ತಾಗಲ್ಲ. ಮೊದಲು ಆಳಕ್ಕೆ ಇಳಿದು ಬಿಡ್ಬೇಕು, ಎಲ್ಲ ಇಳಿದು ಆಮೇಲೆ ಮೇಲಕ್ಕೆ ಬಂದು ನೋಡ್ಬೇಕು ಎಷ್ಟು ಚೆನ್ನಾಗಿದೆ ಅದು ಅಂತ ಮೇಲ್ನೋಟಕ್ಕೆ. ಆಗ ಅದರ ಒಂದು ಸುಂದರ ಒಂದು ರಚನೆಗೆ ಅರ್ಥ ಆಗುತ್ತೆ. ಮತ್ತು ಇಲ್ಲಿವರೆಗೆ ನಾವು ಈ 10 ಕಂಸನ ವಧೆ ತನಕ ಬಂದಿದೀವಿ. ಇನ್ನು ಮುಂದೆ ಕಂಸನ ವಧೆಯನ್ನು ಹಿಡಿದು ಮುಂದಿನ ಘಟನೆಗಳಿದೆ, ಅದನ್ನ ಮುಂದಿನ ವಾರದ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣ. ಹರೇ ನಮಃ. ನಮಸ್ಕಾರ.